ಹೆಲೋ ಎವ್ರಿವನ್, ವೆಲ್ಕಮ್ ಟು SR ಕ್ಲಾಸಸ್. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಬೇಸಿಕ್ಸ್ ಆಫ್ ಕಂಪ್ಯೂಟರ್ನ ನೋಡೋಣ. ಕಂಪ್ಲೀಟ್ ಬೇಸಿಕ್ ಇರುತ್ತೆ. ಸೊ ಏನು ಔಟ್ಪುಟ್ ಡಿವೈಸಸ್, ಇನ್ಪುಟ್ ಡಿವೈಸಸ್ಸು, ಆಮೇಲೆ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಯಾವ ರೀತಿ ಇದೆ ಅಂತ. ಸೊ ಈ ಒಂದು ಸೀರೀಸ್ ಮಾಡೋಕ್ಕೆ ಕಾರಣ ಅಂದರೆ ಇನ್ನೂ ಅಪ್ಕಮಿಂಗ್ ನೋಟಿಫಿಕೇಷನ್ಸ್ KPSC ಆಗಲಿ ಅಥವಾ KE ಆಗಲಿ, ಕಮ್ಯುನಿಕೇಷನ್ ಪೇಪರ್ 2 ಅಲ್ಲಿ ನಮಗೆ ಕಂಪ್ಯೂಟರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ ಆಲ್ 30 ಕ್ವಶನ್ಸ್ನ ನಾವು ನೋಡ್ಬೋದು ಕಮ್ಯುನಿಕೇಷನ್ ಪೇಪರಲ್ಲಿ. ಸೊ ಈಸಿಯಾಗಿರುತ್ತೆ, ಸೊ ಈಸಿಲಿ ಸ್ಕೋರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಕಂಪ್ಯೂಟರ್ನ ಕೂಡ ನೀವು ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಈಸಿಯಾಗಿ ಸ್ಕೋರ್ ಆಗುತ್ತೆ ಪೇಪರ್ 2 ಅಲ್ಲಿ. ಸೊ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಇಲ್ಲಿ ಕಂಪ್ಲೀಟ್ ಬೇಸಿಕ್ಸ್ ಹೇಳಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಬರೋ ಸೀರೀಸಲ್ಲಿ ನಾನು ಕಂಪ್ಲೀಟ್ ಹೋಲಿಸ್ಟಿಕ್ ಆಗಿ ಕ್ವಶನ್ಸ್ನ ತೊಗೊಂಡು KPSC KE ಕ್ವಶನ್ಸ್ನ ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟು ಸ್ಟಾರ್ಟ್ ಮಾಡೋಣ ಇವಾಗ ಕ್ಲಾಸ್ನ. ಸೊ ವೈ ಕಂಪ್ಯೂಟರ್ಸ್ ಆರ್ ಎವ್ರಿವೇರ್. ಸೊ ನಾವು ಕಂಪ್ಯೂಟರ್ಸ್ನ ಎಲ್ಲ ಕಡೆ ಯಾಕೆ ನೋಡ್ತೀವಿ ಅಂದರೆ, ಸೊ ದೇ ಆರ್ ಸ್ಪೀಡ್. ಸೊ ಕಂಪೇರ್ಡ್ ಟು ಹ್ಯೂಮನ್ ಬೀಯಿಂಗ್ಸ್ ನೋಡಿದ್ರೆ ವರ್ಕಲ್ಲಿ ಅವು ಸ್ಪೀಡ್ ಇರುತ್ತೆ ಕ್ಯಾಲ್ಕುಲೇಷನ್ಸಲ್ಲಿ. ಆಮೇಲೆ ರಿಲಯಬಿಲಿಟಿ, ಅದೇ ಕಂಪ್ಯೂಟರ್ಸ್ ಆರ್ ಮೋರ್ ರಿಲಯಬಲ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ದೇ ಆರ್ ಆಲ್ವೇಸ್ ಪ್ರೊಡ್ಯೂಸಸ್ ಎಕ್ಸಾಕ್ಟ್ ರಿಸಲ್ಟ್. ಸೊ ಏನಾಗುತ್ತೆ, ಸಮ್ಟೈಮ್ಸ್ ಹ್ಯೂಮನ್ಸ್ ಎರರ್ಸ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಈ ಮಷಿನ್ ಕಂಪೇರ್ ಮಾಡಿದ್ರೆ. ಮಷಿನ್ ಕಮ್ಮಿ ಎರರ್ಸ್ ಮಾಡೋದು, ಆಲ್ಮೋಸ್ಟ್ ನೆಗ್ಲಿಜಿಬಲ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಕಂಪ್ಯೂಟರ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಕಂಪ್ಯೂಟರ್ ಏನು ಮಾಡುತ್ತೆ ಅಂದರೆ ಸ್ಟೋರೇಜ್ ಮಾಡುತ್ತೆ. ಸೊ ನಾವು ಏನು ಮಾಡ್ತೀವಲ್ಲ ಡೇಟಾನ, ಅದನ್ನು ಪ್ರೊಡ್ಯೂಸ್ ಮಾಡ್ತೀವಲ್ಲ ಡೇಟಾನ, ಅದನ್ನು ಸ್ಟೋರ್ ಮಾಡೋ ಒಂದು ಕೆಪಾಸಿಟಿ ಕಂಪ್ಯೂಟರ್ಸಿಗಿರುತ್ತೆ. ಅದೇ ಥರ ನಮ್ಗೆ ಯಾವಾಗ ಬೇಕೋ ಅದನ್ನು ಅವಾಗ ರಿಟ್ರೀವ್ ಮಾಡ್ಕೋಬೋದು. ಅದೇ ರೀತಿ ಅದನ್ನು ಪ್ರಾಸೆಸ್ ಕೂಡ ಮಾಡ್ಬೋದು. ಪ್ರಾಸೆಸ್ ಮಾಡಿ ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಅಟ್ ಎ ಟೈಮಲ್ಲಿ ಪ್ರಾಸೆಸ್ ಕೂಡ ಮಾಡ್ಬೋದು, ರಿಟ್ರೀವ್ ಮಾಡ್ಬೋದು. ಸೊ ಅದು ನಮಗೆ ಹ್ಯೂಮನ್ಲಿ ಪಾಸಿಬಲ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಕಂಪ್ಯೂಟರ್ಸ್ನ ಎಲ್ಲ ಕಡೆ ಯೂಸ್ ಮಾಡೋದು. ಇನ್ನೊಂದು ಏನಂದರೆ ಆಟೋಮೇಷನ್. ಒನ್ಸ್ ಇನ್ಸ್ಟ್ರಕ್ಷನ್ಸ್ ಆರ್ ಗಿವನ್ ದಿ ಕಂಪ್ಯೂಟರ್ ವರ್ಕ್ಸ್ ಆಟೋಮೆಟಿಕಲಿ ಬೈ ಇಟ್ ಸೆಲ್ಫ್. ಇನ್ನೊಂದು ಏನಂದರೆ ನಾವು ಕಂಪ್ಯೂಟರ್ಸ್ಗೆ ಒಂದ್ಸಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ರೆ ಅದು ಆಟೋಮೆಟಿಕ್ಕಾಗಿ ರಿಪಿಟೇಟಿವ್ ಟಾಸ್ಕ್ ಎಷ್ಟೇ ಇರಲಿ ಅದು ಸುಸ್ತಾಗದೆ ಅಥವಾ ಬೋರ್ ಆಗದೆ ಅದನ್ನು ಕಂಟಿನ್ಯೂಸ್ ಆಗಿ ಮಾಡೋ ಒಂದು ಕೆಪಬಿಲಿಟಿ ಇರುತ್ತೆ. ಬಟ್ ಅದೇ ಮನುಷ್ಯರಿಗಾದರೆ ರಿಪಿಟೇಟಿವ್ ಟಾಸ್ಕ್ ಮಾಡೋದ್ರಲ್ಲಿ ಅವ್ರಿಗೆ ಬೋರ್ ಆಗ್ಬೋದು ಜಲ್ದಿ. ಸೊ ಆ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ, ಕಂಪ್ಯೂಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಇಟ್ಸ್ ಬೇಸಿಕ್ ಕಂಪ್ಯೂಟರ್ ನೋಡಿರ್ತೀರ ಎಲ್ಲರೂ ಆಲ್ಮೋಸ್ಟ್ ಆಲು. ಸೊ ಇದು ಮಾನಿಟ್ರು, ಆಮೇಲೆ ಇದು CPU ಕ್ಯಾಬಿನ್ ಅಂತಾರೆ ಇದಕ್ಕೆ, ಆಮೇಲೆ ಕೀಬೋರ್ಡು, ಮೌಸು. ಸೊ ನಾವು CPU ಕ್ಯಾಬಿನಲ್ಲಿ ಏನೇನು ನೋಡ್ತೀವಿ ಅಂದರೆ ಮದರ್ ಬೋರ್ಡ್ ಇರುತ್ತೆ ಮೇನ್ಲಿ. ಆ ಮದರ್ ಬೋರ್ಡಿಗೆ ಏನಿರುತ್ತೆ ಅಂದರೆ ಸೆವೆರಲ್ ಕಂಪೋನೆಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ CPU ಇರುತ್ತೆ, GPU ಇರುತ್ತೆ, ಆಮೇಲೆ RAM ಇರುತ್ತೆ, ಆಮೇಲೆ ಸೆವೆರಲ್ ಟ್ರಾನ್ಸಿಸ್ಟರ್ಸು, ಕೆಪಾಸಿಟರ್ಸು ಅದೆಲ್ಲ ಇರುತ್ತೆ. ಸೊ ಅದನ್ನು ಮುಂದೆ ಬರುವ ಕ್ಲಾಸಲ್ಲಿ ನೋಡೋಣ. ಸೊ ಇದಿಷ್ಟು ಬೇಸಿಕ್ಸು. ಸೊ ಕಂಪ್ಯೂಟರ್ ಈಸ್ ಆ್ಯನ್ electronic device that accepts the data as an input and manipulates it like processes and stores it and produces a result. ನಮಗೆ ಕಂಪ್ಯೂಟರ್ ಏನಂದರೆ ನಮಗೆ ಬೇಕಾಗಿರೋ ಡೇಟಾನ ನಾವು ಫೀಡ್ ಮಾಡಬೇಕು ಮೊದಲು, ಆಮೇಲೆ ಅದನ್ನು ಏನು ಮಾಡ್ಬೇಕು ಅಂದರೆ ಪ್ರಾಸೆಸ್ ಮಾಡಿ ಸ್ಟೋರ್ ಮಾಡಿ, ಅಂದರೆ ನಮಗೆ ಬೇಕಾಗಿರೋ ಥರ ಮ್ಯಾನುಪ್ಯುಲೇಟ್ ಮಾಡಿ ಔಟ್ಪುಟ್ನ ತೆಗಿಬೋದು. ಸೊ ಅದೇ ರೀತಿ ಆವಾಗಲೇ ಹೇಳ್ದಂಗೆ ಇನ್ಪುಟ್ಟು, ನಾವೇನು ಡೇಟಾನ ಇನ್ಪುಟ್ ಮಾಡ್ತೀವೋ, ಇನ್ಸ್ಟ್ರಕ್ಷನ್ಸ್ನ ಇನ್ಪುಟ್ ಮಾಡಿ ಪ್ರಾಸೆಸ್ ಮಾಡಿ ಸೊ ಪರ್ಫಾರ್ಮ್ ಮಾಡಿ ನಮ್ಗೆ ಯಾವ ರೀತಿ ಬೇಕೋ ಅದನ್ನು ರಿಸಲ್ಟ್ಸ್ನ ತೊಗೊಳುತ್ತೆ ಕಂಪ್ಯೂಟರ್ನ ಕೆಲಸ. ಸೊ ನೆಕ್ಸ್ಟು 3 ಕೋರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಕಂಪ್ಯೂಟರ್ ಅಂತಲೇ ಹೇಳ್ಬೋದು. ಏನೇನೆಂದರೆ ಇನ್ಪುಟ್ ಡಿವೈಸಸ್ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಡೇಟಾನ ಇನ್ಪುಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕೀಬೋರ್ಡಿಂದ ಏನಾದರೂ ಟೈಪ್ ಮಾಡಿದ್ರೆ ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ. CPU ಥ್ರೂ ಏನಾಗುತ್ತೆ ಅಲ್ಲಿ ಸೆಂಟ್ರಲ್ CPU ಅಲ್ಲಿ ಪ್ರಾಸೆಸ್ ಆಗುತ್ತೆ. ಹಾಗೆ ಸ್ಟೋರೇಜಲ್ಲಿ ಸ್ಟೋರ್ ಆಗಿ ಮತ್ತು ನಮಗೇನೆಂದರೆ ನಾವು ಯಾವ ರೀತಿ ಬೇಕೋ ಅದನ್ನು ಆ ರೀತಿ ಮ್ಯಾನಿಪ್ಯುಲೇಟ್ ಮಾಡಿ ನಮಗೆ ಬೇಕಾಗಿರೋ ಥರ ರಿಸಲ್ಟ್ಸ್ನ ನೋಡ್ಬೋದು. ಅದೇ ಇವಾಗ ನಾವು ಮಾನಿಟ್ರಲ್ಲಿ ನೋಡ್ತಾ ಇದ್ದರೆ ಅದನ್ನು ಸಾಫ್ಟ್ ಕಾಪಿ ಅಂತ ಹೇಳ್ಬೋದು. ಅದೇ ರೀತಿ ಪ್ರಿಂಟೌಟ್ ತಗೊಂಡ್ರೆ ಅದು ಹಾರ್ಡ್ ಕಾಪಿ ಅಂತ ಅನ್ಬೋದು. ಸೊ ಅದೇ ರೀತಿ ಹೇಳಿದ್ನಲ್ಲ ಇನ್ಪುಟ್ ಡಿವೈಸಸ್ ಏನೇನಂತ. ಸೊ ಕೀಬೋರ್ಡು, ಮೌಸು, ಆಮೇಲೆ ಸ್ಕ್ಯಾನರು, ಮೈಕ್ರೋಫೋನು. ಸೊ ಸ್ಕ್ಯಾನರ್ ಏನು ಮಾಡುತ್ತೆ ಅಂದರೆ ಜಸ್ಟ್ ನಾವು ಫಿಸಿಕಲ್ ಕಾಪಿನ ಸ್ಕ್ಯಾನ್ ಮಾಡಿದಾಗ ಅದು ಡಿಜಿಟಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ಮೈಕ್ರೋಫೋನ್ ಕೆಲಸ ಏನಂದರೆ ಆಡಿಯೋ ಫೈಲ್ನ ರೆಕಾರ್ಡ್ ಮಾಡ್ಕೊಂಡು ಇನ್ಪುಟ್ ಆಗಿ ನಾವು ಸೊ ಮೈಕ್ರೋಫೋನ್ ಕೆಲಸ ಏನಂತಂದರೆ ಇಟ್ ಇನ್ಪುಟ್ಸ್ ದಿ ಸೌಂಡ್ಸ್ ಇಂಟು ಅ ಕಂಪ್ಯೂಟರ್ಸ್ ಫಾರ್ಮ್ಯಾಟ್. ಅದೇ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಮಾತಾಡ್ತಿದ್ದೀನಲ್ಲ, ಸೊ ಇವಾಗ ಇದೇನು ಮಾಡುತ್ತೆ ಅಂದರೆ ವಾಯ್ಸ್ನ ರೆಕಾರ್ಡ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ನನಗೆ ಯಾವಾಗ ಬೇಕೋ ಆವಾಗ ಎಡಿಟ್ ಮಾಡಬೇಕಾದ್ರೆ ಆವಾಗ ಪ್ರಾಸೆಸ್ ಮಾಡಿ ನನಗೆ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡ್ಬೋದು. CPU ಅಲ್ಲಿ 2 ಭಾಗನ ನೋಡ್ಬೋದು. ಒಂದು ಏನಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಬರುತ್ತೆ, ಇನ್ನೊಂದು ಕಂಟ್ರೋಲ್ ಯೂನಿಟ್ ಅಂತ ಬರುತ್ತೆ. ಸೊ ಇದನ್ನು ಯೂಶ್ವಲಿ ನಮಗೆ ಏನು ಮಾಡ್ತಾನೆ ಅಂದರೆ ಫುಲ್ ಫಾರ್ಮ್ ಕೇಳ್ತಾನೆ. ಸೊ ಇದನ್ನು ಫುಲ್ ಫಾರ್ಮ್ನ
ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಏನು ಮಾಡುತ್ತೆ ಅಂದರೆ ಇಟ್ ಪರ್ಫಾರ್ಮ್ಸ್ ದಿ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಆಪ್ರೇಷನ್ಸ್. ಸೊ ಅಂದರೆ ಪ್ಲಸ್ಸು, ಮೈನಸ್ಸು, ಮಲ್ಟಿಪ್ಲಿಕೇಷನು, ಡಿವಿಷನ್ನು ಈ ರೀತಿ ಆಪ್ರೇಷನ್ಸ್ನ ಮಾಡುತ್ತೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟು. ಸೊ ಮತ್ತು ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ ಅಂದರೆ ಡೈರೆಕ್ಟ್ಸ್ ದಿ ಆಲ್ ದ ಕಂಪ್ಯೂಟರ್ ಆಪ್ರೇಷನ್ಸ್. ಸೊ ಇದೇನು ಮಾಡುತ್ತೆ ಅಂದರೆ ಒನ್ ಲೈಕ್ ಅ ಮ್ಯಾನೇಜರ್, ಇದು ಡೈರೆಕ್ಟ್ ಮಾಡುತ್ತೆ ಯಾವ ಥರ ಯಾವ್ದು ಆಪ್ರೇಷನ್ ಮಾಡಬೇಕಂತ. ಅಂದರೆ ಪ್ಲಸ್ ಮಾಡಬೇಕು, ಮೈನಸ್ ಮಾಡಬೇಕು, ಮಲ್ಟಿಪ್ಲಿಕೇಷನ್ ಮಾಡಬೇಕು. ಸೊ ಈ ಥರ ಇದು ಇನ್ಸ್ಟ್ರಕ್ಷನ್ಸ್ನ ಪ್ರೊವೈಡ್ ಮಾಡುತ್ತೆ. ಸೊ ಈ ರೀತಿ. ಆಮೇಲೆ ನಾನು ಅವಾಗಲೇ ಹೇಳ್ದಂಗೆ ಔಟ್ಪುಟ್ ಡಿವೈಸಸ್ ಅಂದರೆ ಸಮಥಿಂಗ್ ಏನಂದರೆ ನಾವು ಇನ್ಪುಟ್ ಕೊಟ್ಟು ಪ್ರೊಸೆಸ್ ಮಾಡಿ ಡೇಟಾನ ಮ್ಯಾನಿಪುಲೇಟ್ ಮಾಡಿ ನಮ್ಗೆ ಯಾವ ರೀತಿ ಬೇಕು ಅದನ್ನ ಔಟ್ಪುಟ್ನ ತೆಗಿತೀವಲ್ಲ, ತೆಗ್ದಾಗ ಯಾವ ಡಿವೈಸ್ ಮುಖಾಂತರ ನಾವು ನೋಡ್ತೀವೋ ಅದೇ ನಮಗೆ ಔಟ್ಪುಟ್ ಡಿವೈಸಸ್ಸು. ಫಾರ್ ಎಕ್ಸಾಂಪಲ್ ನಾವು ಮಾನಿಟ್ರಲ್ಲಿ ನೋಡ್ಬೋದು. ಸೊ ನಾವು ಯಾವುದೇ ರೀತಿಯಾದ ಒಂದು ಡೇಟಾನ ಪ್ರೊಸೆಸ್ ಮಾಡಿ ಔಟ್ಪುಟ್ನ ನೋಡ್ಬೇಕಂದ್ರೆ ಥ್ರೂ ಮಾನಿಟ್ರನ್ನ ನೋಡ್ಬೋದು. ಸೊ ಅದೇ ರೀತಿ ಹಾರ್ಡ್ ಕಾಪಿ ಫಾರ್ಮೆಟಲ್ಲಿ ನೋಡ್ಬೇಕಂದ್ರೆ ಅದನ್ನೇ ಪ್ರಿಂಟ್ಔಟಲ್ಲಿ ತೆಗೆದಾಗ ಸೊ ಅದನ್ನು ನಾವು ಹಾರ್ಡ್ ಕಾಪಿಯಲ್ಲಿ ನೋಡ್ಬೋದು. ಸೊ ಪ್ರಿಂಟರ್ ಈಸ್ ಆಲ್ಸೋ ಔಟ್ಪುಟ್ ಡಿವೈಸ್, ಮಾನಿಟರ್ ಈಸ್ ಔಟ್ಪುಟ್ ಡಿವೈಸ್ ಆ್ಯಂಡ್ ಸ್ಪೀಕರ್ ಈಸ್ ಔಟ್ಪುಟ್ ಡಿವೈಸ್. ಸೊ ಆವಾಗಲೇ ಹೇಳ್ದಂಗೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ, ಈ ರೆಕಾರ್ಡ್ ಮಾಡಿರೋ ಡೇಟಾನ ನಾನು ಕೇಳಬೇಕಂದ್ರೆ ಆಸ್ ಎ ಔಟ್ಪುಟ್ನ ಇದು ಮಾಡ್ಬೇಕಂದ್ರೆ ನಾನು ಸ್ಪೀಕರ್ ಮುಖಾಂತರ ಕೇಳ್ಬೋದು. ಸೊ ನಾನು ಇವಾಗ ಮಾತಾಡ್ತಾ ಇರೋ ಮೈಕಿಂದನೇ ಮತ್ತೆ ವಾಪಸ್ ಕೇಳೋಕ್ಕಾಗಲ್ಲ. ನನಗೆ ಸ್ಪೀಕರ್ ಇದ್ರೆ ಮಾತ್ರ ಔಟ್ಪುಟ್ಟಾಗಿ ಅದು ಕನ್ವರ್ಟ್ ಆಗುತ್ತೆ. ಸೊ ಅದೇ ರೀತಿ ಹಾರ್ಡ್ವೇರ್ ವರ್ಸಸ್ ಸಾಫ್ಟ್ವೇರ್. ಸೊ ದ ಬಾಡಿ ಆ್ಯಂಡ್ ದ ಸೋಲ್ ಅಂತಲೇ ಹೇಳ್ಬೋದು. ಸೊ ಸಾಫ್ಟ್ವೇರ್ ಆ್ಯಸ್ ಅ ಸೋಲ್ ಆಗಿ ವರ್ಕ್ ಮಾಡುತ್ತೆ. ಸೊ ಬಾಡಿ ಏನಂದರೆ ಇವೆ ನಮ್ಮ ಹಾರ್ಡ್ವೇರ್ ಪಾರ್ಟ್ಸು. ಸೊ ಇಲ್ಲಿ ನಮಗೆ ಮದರ್ ಬೋರ್ಡ್ ನೋಡ್ಬೋದು, ಹಾಗೆ ಕೀಬೋರ್ಡ್ ಇದೆ, ಹಾಗೆ ಇದು ರ್ಯಾಮ್ ಅಂತ ಹೇಳ್ಬೋದು, ಆಮೇಲೆ ಇದು ಡಿಸ್ಕ್ ಡ್ರೈವು. ಸೊ ಇಷ್ಟೊಂದು ನಾವು ಹಾರ್ಡ್ವೇರ್ಗಳನ್ನ ನೋಡ್ಬೋದು. ಇನ್ನೂ ಇರುತ್ತೆ. ಸೊ GPU ನೋಡ್ಬೋದು, ಆಮೇಲೆ ಇದು CPU ಸ್ಲಾಟು. ಸೊ ಈ ರೀತಿ ಇವೆಲ್ಲ ಟ್ರಾನ್ಸಿಸ್ಟರ್, ಕೆಪಾಸಿಟರ್ಸು. ಆಮೇಲೆ ನೆಕ್ಸ್ಟ್ ನಾವು ಇನ್ನು ಸಾಫ್ಟ್ವೇರ್ ನೋಡೋಕೆ ಹೋದರೆ ಸೊ ಆಪ್ರೇಟಿಂಗ್ ಸಿಸ್ಟಮ್ಮು ಇದೊಂದು ಸಾಫ್ಟ್ವೇರ್ ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಇನ್ನು ವರ್ಡ್ ಫೈಲು, ವರ್ಡ್ ಕೂಡ ಇದು ಒಂದು ವರ್ಡ್ ಸಾಫ್ಟ್ವೇರ್ ಕೂಡ ಇದೊಂದು ಸಾಫ್ಟ್ವೇರು. ಸೊ ಈ ರೀತಿ ನಮಗೇನೆಂದರೆ ಸಾಫ್ಟ್ವೇರ್ಸ್ನ ನೋಡೋಕ್ಕೆ ಸಿಗುತ್ತೆ. ಸೊ ದೇರ್ ಆರ್ ಸೆವೆರಲ್ ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ಆ್ಯಕ್ಚುಲಿ, ಯುಟಿಲಿಟಿ ಸಾಫ್ಟ್ವೇರ್, ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ಸು, ಈ ರೀತಿ ಸಾಫ್ಟ್ವೇರ್ಸ್ ಬರುತ್ತೆ. ಅದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಸೊ ಇನ್ನು ಕಂಪ್ಯೂಟರ್ಸ್, ಫ್ರಮ್ ಯುವರ್ ಡೆಸ್ಕ್ ಟು ಅ ಸೂಪರ್ ಕಂಪ್ಯೂಟರ್. ಸೊ ಇವಾಗ ನೀವು ನೋಡ್ಬೋದು, ಕೇಳ್ತಿರ್ತೀರ ನ್ಯೂಸಲ್ಲಿ. ಸೊ ಹಲವಾರು ನಮಗೇನೆಂದರೆ ಸೂಪರ್ ಕಂಪ್ಯೂಟರ್ಸ್ ಬಂದಿದೆ. ಸೊ ಇಂಡಿಯಾದೇ ಏನಂದರೆ ಪರಮ್ 8000 ಅಂತ ಒಂದು ಸೂಪರ್ ಕಂಪ್ಯೂಟರ್ ಕೂಡ ಇದೆ. ಸೊ ರೀಸೆಂಟಾಗಿ ಇಂಡಿಯಾ ಡೆವಲಪ್ ಮಾಡಿರೋ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಕೂಡ ಇದೆ, ಐರಾವತ್ ಅಂತ. ಸೊ ಏನಂದರೆ ಇವಾಗ ನಾವು ಯೂಸ್ ಮಾಡ್ತೀವಲ್ಲ ಲ್ಯಾಪ್ಟಾಪ್ಸು, ಇವೆಲ್ಲ ಮೈಕ್ರೋ ಕಂಪ್ಯೂಟರ್ಸ್ ಅಂತೀವಿ. ಡೆಸ್ಕ್ಟಾಪು ಮತ್ತು ಲ್ಯಾಪ್ಟಾಪ್ಸ್ನ ಏನಂತೀವಿ ಅಂದರೆ ಮೈಕ್ರೋ ಕಂಪ್ಯೂಟರ್ಸ್ ಅಂತೀವಿ. ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅಂದರೆ ಲಾರ್ಜ್ ಪವರ್ಫುಲ್ ಸಿಸ್ಟಮ್ಸ್ ಯೂಸ್ಡ್ ಬೈ ಬ್ಯಾಂಕ್ಸ್ ಆ್ಯಂಡ್ ಲಾರ್ಜ್ ಆರ್ಗನೈಸೇಷನ್ಸ್. ಸೊ ಇವು ಬ್ಯಾಂಕ್ಸ್ ಎಲ್ಲ ಇರ್ತಲ್ಲ, ಸೊ SBI ಆಗಿರ್ಬೋದು, HDFC ಆಗಿರ್ಬೋದು, ಹಾಗೆ ಒಂದು ದೊಡ್ಡ ಕಂಪ್ನಿಗಳು ಇನ್ಫೋಸಿಸು, TCS ಈ ರೀತಿ ಇರೋ ಕಂಪ್ನಿಗಳು ಏನು ಮಾಡ್ತವೆ ಅಂದರೆ ಗೂಗಲ್ಲು. ಸೊ ಅವು ಏನು ಮಾಡ್ತಾರೆ ಅಂದರೆ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತವೆ. ಯಾಕಂದರೆ ಲಾರ್ಜ್ ಕ್ವಾಂಟಿಟಿ ಆಫ್ ಡೇಟಾನ ಪ್ರೊಸೆಸ್ ಮಾಡಬೇಕಾಗುತ್ತಲ್ಲ, ಸೊ ಪ್ರತಿ ಸೆಕೆಂಡು. ಸೊ ಅದಕ್ಕೋಸ್ಕರ ಸೊ ಸೂಪರ್ ಕಂಪ್ಯೂಟರ್ನು ದ ಫಾಸ್ಟೆಸ್ಟ್ ಟೈಪ್ ಆ್ಯಂಡ್ ಯೂಸ್ಡ್ ಫಾರ್ ದಿ ಸೈಂಟಿಫಿಕ್ ಟಾಸ್ಕ್ ಲೈಕ್ ವೆದರ್ ಫೋರ್ಕಾಸ್ಟಿಂಗ್ ಆ್ಯಂಡ್ ನ್ಯೂಕ್ಲಿಯರ್ ರಿಸರ್ಚ್. ಸೊ ಈ ರೀತಿ ಸೂಪರ್ ಕಂಪ್ಯೂಟರ್ಸ್ನ ನಾವು ಏನು ಮಾಡ್ತೀವಿ ಅಂದರೆ ರಿಸರ್ಚ್ಗೆ ಮತ್ತು ಆಮೇಲೆ ವೆದರ್ ಫೋರ್ಕಾಸ್ಟಿಂಗು ಈ ರೀತಿಯಾದ ಕೆಲಸಗಳನ್ನ ಮಾಡೋಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಸೂಪರ್ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಹಾಗೆ ಸ್ಮಾರ್ಟ್ಫೋನ್ ಅಥವಾ ಪಾಮ್ ಟಾಪ್ ಅಂತ ಹೇಳ್ಬೋದು. ಸೊ ಸ್ಮಾಲೆಸ್ಟ್ ಕಂಪ್ಯೂಟರ್ ಡಿಸೈನ್ ಟು ಫಿಟ್ ಇನ್ ದ ಪಾಮ್. ಸೊ ಒಂದು ಸ್ಮಾಲೆಸ್ಟ್ ಕಂಪ್ಯೂಟರ್ ಅಂತಲೇ ಹೇಳ್ಬೋದು ಮೊಬೈಲ್ಸ್ನ. ಸೊ ನೆಕ್ಸ್ಟ್ ಬಂದರೆ ಸೊ ಏನಿಲ್ಲ, ನೆಕ್ಸ್ಟು ಕೀ ಪಾಯಿಂಟ್ಸ್ ಇಲ್ಲಿ ನೆನ್ಪಿಟ್ಕೋಬೇಕಂದ್ರೆ ಕಂಪ್ಯೂಟರ್ ಏನಂದರೆ ಇಟ್ಸ್ ಅ ಎಲೆಕ್ಟ್ರಾನಿಕ್ ಡಿವೈಸ್ ದ್ಯಾಟ್ ಪರ್ಫಾರ್ಮ್ಸ್ ಇನ್ಪುಟ್ ಆ್ಯಂಡ್ ಪ್ರೊಸೆಸ್ ಔಟ್ಪುಟ್ ಆ್ಯಂಡ್ ಸ್ಟೋರ್ಸ್ ದಿ ಡೇಟಾ. ಮತ್ತು ಇಲ್ಲಿ IPO ಸೈಕಲ್ ಅಂದರೆ ಅದೇ ಇನ್ಪುಟ್, ಪ್ರೊಸೆಸ್, ಔಟ್ಪುಟ್. ಸೊ CPU ಪಾರ್ಟ್ಸಲ್ಲಿ ಮೇನ್ 2 ಪಾರ್ಟ್ಸ್ ಇದೆ. ಒಂದು ALU ಅಂತೀವಿ, ಒಂದು CPU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಹಾಗೆ ಕಂಟ್ರೋಲ್ ಯೂನಿಟ್. ಸೊ ಹಾರ್ಡ್ವೇರ್ ವರ್ಸಸ್ ಸಾಫ್ಟ್ವೇರು. ಸೊ ಎಷ್ಟು ಹಾರ್ಡ್ವೇರ್ ಇಂಪಾರ್ಟೆಂಟ್ನೋ ಅಷ್ಟೇ ಸಾಫ್ಟ್ವೇರು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆರಡರದ್ದು ಕಾಂಬಿನೇಷನ್ ಚೆನ್ನಾಗಿದ್ದರೆ ಕಂಪ್ಯೂಟರ್ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ. ಸೊ ಫಾದರ್ ಆಫ್ ಕಂಪ್ಯೂಟರ್ನ ನಾವು ಚಾರ್ಲ್ಸ್ ಬ್ಯಾಬೇಜ್ ಅಂತಲೇ ಕರಿತೀವಿ. ಸೊ ಫಸ್ಟ್ ಸೂಪರ್ ಕಂಪ್ಯೂಟರ್ ಆಫ್ ಇಂಡಿಯಾ ಯಾವುದಂದರೆ ಪರಮ್ 8000. ಸೊ ನೆಕ್ಸ್ಟು ಇದೊಂದು ಈ ಒಂದು ಟಾಪಿಕ್ ಆಗಿರುತ್ತೆ. ಸೊ ನಾನು ನೆಕ್ಸ್ಟ್ ಬರೋ ಟಾಪಿಕಲ್ಲಿ KEA ಮತ್ತು KPSC ಕಡೆಯಿಂದ ಕಂಡಕ್ಟ್ ಮಾಡಿರೋ ಗ್ರೂಪ್ C FD ಕ್ವಶನ್ ಪೇಪರಲ್ಲಿ ಬಂದಿರೋ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಆ ಒಂದು ಟಾಪಿಕ್ಸ್ನ ಕವರ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ನಾನು ಮಾಡಬೇಕಂತ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ಇದೇ ರೀತಿಯ ಈ ಸೀರೀಸ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.